37,000 కోట్ల రూపాయలు బకాయిలు విడుదల చేయాలని కాంట్రాక్టర్ల డిమాండ్. బళ్ళారి నగరంలోని రాయల్ ఫోర్ట్ హోటల్ నందు పత్రికా గోష్ఠిలో కర్ణాటక కాంట్రాక్టర్ అసోసియేషన్ సంఘం అధ్యక్షుడు ఆర్ మంజునాథ మాట్లాడుతూ గత 2.5 సంవత్సరాలుగా టెండర్ పనులు పూర్తి చేసినప్పటికీ 37,000 కోట్ల బకాయిలు విడుదల చేయలేదని ఆవేదన వ్యక్తం చేశారు. అప్పులు చేసి పనులు చేసిన కాంట్రాక్టర్లు తీవ్ర ఆర్థిక ఇబ్బందులు ఎదుర్కొంటున్నారని తెలిపారు. ఇలా కొనసాగితే విషం తాగే పరిస్థితి వస్తుందని అన్నారు. మార్చి 6న బెంగళూరులో రాష్ట్ర వ్యాప్తంగా సుమారు 30,000 మంది కాంట్రాక్టర్లు సమ్మె నిర్వహించనున్నట్లు ప్రకటించారు. ప్రభుత్వం వెంటనే బకాయిలు చెల్లించకపోతే ఏప్రిల్ నుంచి నిరవధిక సత్యాగ్రహం చేపడతామని హెచ్చరించారు. ఈ సందర్భంలో కర్ణాటక కాంట్రాక్టర్ అసోసియేషన్ బళ్ళారి జిల్లా అధ్యక్షులు ఎస్జి రమణారెడ్డి, జిల్లా ఉపాధ్యక్షులు జి ఉమామహేశ్వర్ గౌడ, పరశురాం, తూర్పు వీరేష్, ఖజాంచి పిఎరి బసవన్నగౌడ్, జెంటి కార్యదర్శులు కెఎం ప్రవీణ్ కుమార్, హెచ్ సిద్దేశ్, సలహాదారులు ఏకే నాగరాజ్, న్యూ ఎర్రి ಸ್ವಾಮಿ ತದಿತರರು ಪಾಲ್ಗೊಂಡರು. ಇಲ್ಲ ತಡೀರಿ, ನಾನು ಸಿಎಂ ಹತ್ರ ಮಾತಾಡ್ತೀನಿ ಅಂತ ಸಿಎಂ ಹತ್ರ ಮಾತಾಡಿದ್ದಾರೆ. ಆಮೇಲೆ ಮತ್ತೆ ಸುರೇಶ್ ನಗರಾಭಿವೃದ್ಧಿ ಸಚಿವರು ಸಹ ಮಾತಾಡಿದ್ದಾರೆ. ಆದರೆ ನಾವು ಮುಂದುವರಿಸ್ತಾ ಇದ್ದೀವಿ, ನಮ್ಮ ಸಂಘಟನೆ ನಾವು ಮುಂದುವರಿಸ್ತಾ ಇದ್ದೀವಿ. ಅವ್ರು ಕರೆದು ಒಂದೇ ಸ್ಟ್ರೆಚ್ಚಲ್ಲಿ 37,000 ಕೋಟಿ ಕೊಟ್ಟರೆ ಮಾತ್ರ ನಾವು ಈ ಪ್ರತಿಭಟನೆಯಿಂದ ಹಿಂದೆ ಹೋಗ್ತೀವಿ ಅಥವಾ ಕುತ್ಕೊಂಡು ಅಫಿಷಿಯಲ್ ಮೀಟಿಂಗ್ ಮಾಡಬೇಕು. ಸುಮ್ಮನೆ ಏನೋ ಒಂದು 5-6 ಜನ ಕರೆಸ್ಬಿಟ್ಟು ಮಾತಾಡೋದಲ್ಲ. 67 ಜನ ಡೈರೆಕ್ಟರ್ಗಳು ಬರಬೇಕು, ಮತ್ತು ಜೊತೆಗೆ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಸೆಕ್ರೆಟರಿಗಳು ಏನಿದಾರಲ್ಲ, ಎಲ್ಲ ಜಿಲ್ಲಾ ಅಧ್ಯಕ್ಷ ಸೆಕ್ರೆಟರಿಗಳು ಅವರು ಬರಬೇಕು. ನಾವು ಕಾರ್ಯಕಾರಿ ಸಮಿತಿ ಕುತ್ಕೊಂಡು ತೀರ್ಮಾನ, ಆಮೇಲೆ ಸೆಕ್ರೆಟರಿಗಳು ಬರಬೇಕು. ಸುಮ್ಮನೆ ಇವ್ರು ಏನು ಮಾಡ್ತಾರೆ, ಆಯ್ತು ಬಿಡ್ರಿ ಅಂತಾರೆ. ಅದೆಲ್ಲ ಆಗಬಾರ್ದು. ಮಾನ್ಯ ಸ್ನೇಹಿತರೆ, ನಿಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರ್ಟಿಕ್ಯುಲರ್ ಆಗಿ ಅಫಿಷಿಯಲ್ ಮೀಟಿಂಗ್ ಕರೀರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಪರವಾಗಿ ನೀವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದೇ ಇವತ್ತು ಸುದ್ದಿಗೋಷ್ಠಿಯ ಮೂಲ ಉದ್ದೇಶ. ಅದೇ ಎಲ್ಲಿ ನಡೀತಿದೆ ಸರ್ ಪ್ರತಿಭಟನೆ? ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಸರ್. ಟೋಟಲ್ ಎಷ್ಟು ಪೆಂಡಿಂಗ್ ಇದೆ? ನಮ್ಮ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಇದರಲ್ಲಿ ನೋಡಿ, ಈ ಪೆಂಡಿಂಗ್ ಬಿಲ್ಲಲ್ಲಿ ಇದು ಲೋಕೋಪಯೋಗಿ ಇಲಾಖೆ 8,370 ಲೋಕೋಪಯೋಗಿ ಇಲಾಖೆ 8,370 ಕೋಟಿ ಇದೆ ಥ್ರೂಔಟ್ ಸ್ಟೇಟ್ ಅಲ್ಲಿ. RDPR ಅಲ್ಲಿ 3,800 ಕೋಟಿ ಇದೆ. ಅತಿ ಮುಖ್ಯವಾದಂಥ ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ ಇದೆ. ಮೈನರ್ ಇರಿಗೇಷನ್ ಅದರಲ್ಲಿ 3,000 ಕೋಟಿ ಇದೆ. ಇದು 1 ವರ್ಷದಲ್ಲ, 3 ವರ್ಷದ್ದು. ನಗರಾಭಿವೃದ್ಧಿ ಇಲಾಖೆಯಲ್ಲಿ 2,000 ಕೋಟಿ ಇದೆ. ವಸತಿ ಮತ್ತು ವಕ್ಫಲ್ಲಿ 2,600 ಕೋಟಿ ಇದೆ. ಹೌಸಿಂಗಲ್ಲಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿ 2,000 ಕೋಟಿ ಇದೆ. BBMPನಲ್ಲಿ 2,600 ಕೋಟಿ ಇದೆ. ಈಗ ಸ್ನೇಹಿತರೆ, ಇದರಲ್ಲೂ ಸಹ ನಾವು 8 ಇಲಾಖೆನೂ ಕರೆಕ್ಟಾಗಿ ಏನು ಬಿಡಪ್ಪ ಸ್ಪಂದಿಸ್ತಿಲ್ಲ ಅಂತಲ್ಲ. ನಮಗೆ ಆದಂಥ ಒಂದು ಈಗ ಲೋಕೋಪಯೋಗಿ ಇಲಾಖೆ ಮಾನ್ಯ ಸಚಿವರು ಜಾರಕಿಹೊಳಿ ಸಾಹೇಬರು ಸುಮಾರು ಮೀಟಿಂಗ್ ಮಾಡಿದ್ದಾರೆ. ನಮ್ಮದು ಮೀಟಿಂಗ್ ಜೊತೆಗೆ ನಮ್ದು ಎಲ್ಲದಕ್ಕೂ ನಮ್ಮ ಸಮಸ್ಯೆಗಳು, ಬರೀ ಮಾನ್ಯ ಮುಖ್ಯಮಂತ್ರಿಗಳು ಬರೀ ದುಡ್ಡಿಗೋಸ್ಕರ ಇವ್ರನ್ನ ಕರಿಬಾರ್ದು ಅಂತಲ್ಲ. ನಮ್ಮ ದುಡ್ಡು ಬಿಟ್ಟು ಬೇರೆ ಸಮಸ್ಯೆಗಳಿದೆ. GST ಸಮಸ್ಯೆ ಇದೆ, ಪ್ಯಾಕೇಜ್ ಸಮಸ್ಯೆ ಇದೆ, ಲ್ಯಾಂಡ್ ಆರ್ಮಿಗೆ ನಿರ್ಮಿತಿ ಕೇಂದ್ರ, ಹ್ಯಾಬಿಟೇಟ್ ಅಂತಂದೇಳಿ ಆ ಸಂಸ್ಥೆಗಳಿಗೆ ಕೆಲಸಕ್ಕೆ ಬರೋ ಸಂಸ್ಥೆಗಳು. ಅದ್ರದ್ದು ನಮ್ಮದು ಕೋರ್ಟ್ ಆರ್ಡರ್ ಅವ್ರಿಗೆ ಕೊಡಲೇಬಾರ್ದು ಅಂತ ಇದ್ರು ಕೂಡ ಅವ್ರಿಗೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ? ಆಮೇಲೆ ಪ್ಯಾಕೇಜ್ಗಳು ಬಲಾಢ್ಯ ಗುತ್ತಿಗೆದಾರರಿಗೆ ರೆಡಿ ದುಡ್ಡು ಇರೋದೆಲ್ಲ ಪ್ಯಾಕೇಜ್ ಮಾಡ್ತಾರೆ. 3 ವರ್ಷ ಕಾಯೋಂಥ ದುಡ್ಡುಗೆಲ್ಲ ಪಾಪ ಗುಂಡಿ ಮುಚ್ಚೋದು ಅಂತ ಇತ್ತು. ನಮ್ಮ ಬಡ ಕಾಂಟ್ರಾಕ್ಟರ್ಗಳು ಕರ್ನಾಟಕದಲ್ಲಿ ನಾವು ಮಾಡ್ತಾ ಇದ್ವಿ. ಇದು ಸತ್ಯ. ಇದು ನಾವು ಈ ಸ್ಥಾನ ಈಗ ಒಂದು ಶಾಪ ಯಜಮಾನ್ರೆ ಏನಾಗಿದೆ, ಶಾಪ್ಗ್ರಸ್ತರಾಗಿದೆ.